ಪಾಕಿಸ್ತಾನ ಅಂದಮೇಲೆ ಅಲ್ಲಿ ಸುಳ್ಳಿಗೇನು ಬರ ಇಲ್ಲ. ಪಾಕಿಸ್ತಾನ ಏನೆಲ್ಲ ಸ್ಟೇಟ್ಮೆಂಟ್ಸ್ ಕೊಡುತ್ತೆ ಎಲ್ಲವನ್ನೂ ಕೂಡ ನಾವು ನಂಬೋದಕ್ಕೆ ಸಾಧ್ಯನೇ ಇಲ್ಲ. 99% ಬರುವಂಥದ್ದು ಎಲ್ಲವೂ ಕೂಡ ಸುಳ್ಳು. ನಾವು ಭಯೋತ್ಪಾದನೆಯನ್ನು ಪೋಷಿಸ್ತಾ ಇಲ್ಲ, ನಮ್ಮಲ್ಲಿ ಉಗ್ರರೇ ಇಲ್ಲ ಅಂತೆಲ್ಲ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಪಾಕಿಸ್ತಾನ ಕೊಡ್ತಾ ಇತ್ತು. ಆದರೆ ಈಗ ಜಾಗತಿಕವಾಗಿ ಪಾಕಿಸ್ತಾನದ ಬಣ್ಣ ಬಯಲಾಗಿದೆ. ಜಗತ್ತಿನ ಮುಂದೆ ಆ ದೇಶ ಎಷ್ಟೇ ನಾಟಕ ಆಡಿದರೂ ಕೂಡ ಸತ್ಯ ಮಾತ್ರ ಆಗಾಗ ಹೊರಗಡೆ ಬರ್ತಾನೆ ಇರುತ್ತೆ. ಈಗ ಮತ್ತೆ ಅದೇ ರೀತಿ ಮತ್ತೊಂದು ಘಟನೆ ಆಗಿದೆ. ಆ ದೇಶದ ಧರ್ಮಗುರು ಒಬ್ಬರು, ಅಂದರೆ ಮೌಲ್ವಿ ಅಂತ ಏನು ಕರಿತೀವಿ, ಅವರೇ ಒಂದು ಸತ್ಯವನ್ನು ಬಟಾಬಯಲು ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅವರು? ಕಾಶ್ಮೀರದಲ್ಲಿ ರಕ್ತಪಾತವನ್ನು ಹರಿಸೋದಕ್ಕೆ ಕುಖ್ಯಾತ ಉಗ್ರ ಹಫೀಜ್ ಸಯೀದ್ ಈತ ಏನು ಮಾಡಿದ್ದಾನೆ ಅಂದರೆ ಬರೋಬ್ಬರಿ 10,000 ಉಗ್ರರನ್ನ ನುಗ್ಸಿದ್ದ, ಕಾಶ್ಮೀರದ ಒಳಗಡೆ ನುಗ್ಸಿದ್ದಾನೆ. ಅಂದರೆ ಇವರು ಈ ಸ್ಟೇಟ್ಮೆಂಟ್ನ ಬೇಕಂತ ಹೇಳಿಲ್ಲ, ಈ ಹಫೀಜ್ ಸಯೀದ್ನ ಸಾಧನೆಗಳನ್ನು ಅವರು ವರ್ಣಿಸ್ತಾ ಇದ್ರು. ಆ ಥರ ವರ್ಣಿಸ್ತಾ ಇರಬೇಕಾದ್ರೆ ಈ ಒಂದು ವಿಚಾರ ಕೂಡ ಬಂದಿದೆ ಬಾಯಿ ತಪ್ಪಿ. ಅಂದರೆ ಕಾಶ್ಮೀರದಲ್ಲಿ ರಕ್ತಪಾತವನ್ನು ಹರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಹಫೀಜ್ ಸಯೀದ್ ಬರೋಬ್ಬರಿ 10,000 ಉಗ್ರರನ್ನ ಕಾಶ್ಮೀರದ ಒಳಗಡೆ, ಭಾರತದ ಒಳಗಡೆ ನುಗ್ಸಿದ್ದ, ಇದು ಆತನ ಸಾಧನೆ ಅಂತ ಅವರೇ ಬಾಯಿ ಬಿಟ್ಟಿದ್ದಾರೆ. ಒಂದು ಕಡೆ ಪಾಕಿಸ್ತಾನ ಇಲ್ಲ, ನಮ್ಮ ದೇಶದಲ್ಲಿ ಉಗ್ರರಿಲ್ಲ, ನಾವು ಉಗ್ರರನ್ನ ಪೋಷಿಸ್ತಾ ಇಲ್ಲ, ಉಗ್ರ ಪೋಷಕ ರಾಷ್ಟ್ರ ಅಲ್ಲ ಅಂತೆಲ್ಲ ಅದು ಹೇಳ್ಕೊಂಡು ಬರ್ತಾ ಇದೆ. ಆದರೆ ಈಗ ಇವರು ಮೌಲ್ವಿ ಒಬ್ಬರು, ಧರ್ಮಗುರು ಒಬ್ಬರು ಹೇಳಿರುವಂತಹ ಸ್ಟೇಟ್ಮೆಂಟ್, ಈ ವಿಡಿಯೋ ಈಗ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. TNA 3ನೇ ಸುದ್ದಿಯಲ್ಲಿ ಪಾಕ್ ಮೌಲ್ವಿ ಬಿಚ್ಚಿಟ್ಟ ಹಫೀಜ್ ಸಯೀದ್ನ ಪಾಪದ ಪುರಾಣದ ಬಗ್ಗೆ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪಾಪಿ ಪಾಕಿಸ್ತಾನದ ಬಣ್ಣ ಬಯಲಾಗಿದೆ. ಅದು ಕೂಡ ಅವರ ದೇಶದ ಧರ್ಮಗುರು ಬಾಯಿಂದ ಬಂದಿರುವಂಥ ಸತ್ಯ. ಕಾಶ್ಮೀರಕ್ಕೆ 10,000 ಉಗ್ರರ ರವಾನೆಯಾಗಿದೆ ಅಂತ ಸತ್ಯವನ್ನು ಒಪ್ಕೊಂಡಿದ್ದಾರೆ ಪಾಕ್ನ ಧರ್ಮಗುರು ಅಥವಾ ನಾವು ಮೌಲ್ವಿ ಅಂತ ಏನು ಕರಿತೀವಿ ಅವರು. ಲಷ್ಕರ್ ಎ ತೊಯ್ಬಾ ಸಂಸ್ಥಾಪಕ ಹಫೀಜ್ ಸಯೀದ್ನ ಪಾಪ ಕೃತ್ಯ ಏನಿದೆ ಇದು ಜಗಜ್ಜಾಹೀರಾಗಿದೆ. ಹಾಗಾದ್ರೆ ಅವ್ರು ಏನೆಲ್ಲ ಹೇಳ್ತಾ ಹೋದ್ರು ಎಲ್ಲವನ್ನ ನಾವು ನೋಡ್ತಾ ಹೋಗೋಣ. ಭಯೋತ್ಪಾದನೆಯನ್ನ ಪೋಷಿಸ್ತಾ ಇದ್ದಂತಹ ಪಾಕಿಸ್ತಾನದ ನಿಜ ಬಣ್ಣ ಹಾಗೂ ಕುತಂತ್ರ ಈಗ ಆ ದೇಶದ ಧರ್ಮಗುರುವಿನ ಹೇಳಿಕೆಯಿಂದಲೇ ನಿಜಕ್ಕೂ ಕೂಡ ಜಗಜ್ಜಾಹೀರಾಗಿದೆ. ಬಹವಲ್ಪುರದಲ್ಲಿ ನಡೆದ ಒಂದು ಸಾರ್ವಜನಿಕ ರ್ಯಾಲಿ ಇರುತ್ತೆ. ಅಲ್ಲಿ ಕುಖ್ಯಾತ ಉಗ್ರ ಹಾಗೂ ಲಷ್ಕರ್ ಎ ತೊಯ್ಬಾ LET ಅಂತ ನಾವೇನು ಕರಿತೀವಿ ಅದರ ಸಂಸ್ಥಾಪಕ ಹಫೀಜ್ ಸಯೀದ್ನನ್ನ ಸಮರ್ಥಿಸಿಕೊಳ್ಳುವಂತಹ ಬರದಲ್ಲಿ ಮೌಲಾನಾ ನಾಸಿರ್ ಮದನಿ ಕಾಶ್ಮೀರದಲ್ಲಿ ವಿಧ್ವಂಸಕ ಕೃತ್ಯ ಹಾಗೆ ರಕ್ತ ದೋಕಳಿಯನ್ನು ಹರಿಸೋದಕ್ಕೆ ಹಫೀಜ್ 10,000 ಉಗ್ರರನ್ನ ಕಳಿಸಿದ್ದ ಎನ್ನುವಂಥ ಒಂದು ಆಘಾತಕಾರಿ ಸತ್ಯವನ್ನು ಅವರು ಹೆಮ್ಮೆಯಿಂದ ಆತ ಹೇಳ್ಕೊಂಡಿದ್ದಾನೆ. ಈತ ಮಾಡಿರುವಂತಹ ಈ ವಿವಾದಾತ್ಮಕ ಭಾಷಣದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನವನ್ನು ಉಂಟು ಮಾಡ್ತಾ ಇದ್ದು, ಕಾಶ್ಮೀರದಲ್ಲಿ ಭಯೋತ್ಪಾದನೆ ಸ್ಪ್ರೆಡ್ ಆಗೋದಕ್ಕೆ ಪಾಕಿಸ್ತಾನದ ನೇರ ಪಾತ್ರ ಇದೆ ಅನ್ನೋದು ಮತ್ತೊಮ್ಮೆ ಕನ್ಫರ್ಮ್ ಆಗಿದೆ. ಧರ್ಮಗುರುವಿನ ಈ ಒಂದು ಬಹಿರಂಗ ಹೇಳಿಕೆಯಿಂದ, ಸತ್ಯಾಲಾಪದಿಂದಾಗಿ ಪಾಕಿಸ್ತಾನ ಸರ್ಕಾರ ಹಾಗೆ ಸೇನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರವಾದಂತಹ ಮುಜುಗರ ಉಂಟಾಗಿದೆ. ಜಾಗತಿಕ ವೇದಿಕೆಯಲ್ಲಿ ಅದರ ಮುಖವಾಡ ಸಂಪೂರ್ಣವಾಗಿ ಕಳಚಿ ಬಿದ್ದಿದೆ. ಇದೇನು ಮೊದಲಲ್ಲ, ಈ ರೀತಿ ಸತ್ಯಗಳು ಅವಾಗವಾಗ ಕೋಇನ್ಸಿಡೆಂಟ್ ಆಗಿ ಹೊರಗಡೆ ಬರ್ತಾನೆ ಇರುತ್ತೆ. ಬಟ್ ಸ್ಟಿಲ್ ಪಾಕಿಸ್ತಾನ ಏನು ಇದರಿಂದ ಬುದ್ಧಿನ ಕಲಿಯೋದಿಲ್ಲ, ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ಈಗ ಅವರದೇ ಧರ್ಮಗುರು ಹೇಳಿರುವಂಥ ಸ್ಟೇಟ್ಮೆಂಟ್ ಸದ್ಯ ಪಾಕಿಸ್ತಾನಕ್ಕೆ ಸಾಕಷ್ಟು ಮುಜುಗರವನ್ನು ತಂದು ಕೊಟ್ಟಿದೆ. ಹಾಗೆ ಹಫೀಜ್ ಸಯೀದ್ಗಾಗಿ ಆ ಮೌಲ್ವಿ ಹೇಳಿರುವಂಥ ಸ್ಫೋಟಕ ಹೇಳಿಕೆ ಅದು. ಹಾಗೆ ನಾನು ಆಗಲೇ ಹೇಳಿದೆ, ಈ ಹಫೀಜ್ ಸಯೀದ್ನನ್ನು ಈಗ ನಮಗೇನೋ ಆತ ಉಗ್ರ, ಬಟ್ ಅವ್ರ ದೇಶದವರಿಗೆ ಅವನೊಬ್ಬ ಹೀರೋ ಆಗಿರ್ತಾನೆ. ಯಾಕಂದರೆ ಅವ್ರ ಮಾತನ್ನ ಕೇಳಿಕೊಂಡು ಬೇರೆ ದೇಶಗಳಲ್ಲಿ ಉಗ್ರ ಚಟುವಟಿಕೆಗಳನ್ನು ನಡೆಸ್ತೋರು ಪಾಕಿಸ್ತಾನದ ಪಾಲಿಗೆ ಉಗ್ರರೇ ಅಲ್ಲಿ ಹೀರೋಗಳು. ಆತನನ್ನು ಒಂದಷ್ಟು ಹೊಗಳಿದ್ದಾರೆ ಈ ಮೌಲ್ವಿ. ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಹಫೀಜ್ ಸಯೀದ್ಗಾಗಿ ಮೌಲ್ವಿ ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಏನದು ಹೇಳಿಕೆಗಳು ಅಂತ ನೋಡ್ತಾ ಹೋಗೋದಾದ್ರೆ, ಸದ್ಯ ಈಗ ಹಫೀಜ್ ಸಯೀದ್ ಪಾಕಿಸ್ತಾನದ ಜೈಲಲ್ಲಿದ್ದಾನೆ. ಆ ಜೈಲಲ್ಲಿರುವಂತಹ ಹಫೀಜ್ ಸಯೀದ್ನನ್ನ ತ್ಯಾಗಿ ಅಂತ ಕರೆದಿದ್ದಾನೆ ನಾಸಿರ್ ಮದನಿ. ಆತ ಒಬ್ಬ ತ್ಯಾಗಿ, ದೇಶಕ್ಕಾಗಿ ತ್ಯಾಗ ಮಾಡಿ ಜೈಲಿಗೆ ಹೋಗಿದ್ದಾನೆ ಅಂತ ಅವರ ಮಾತಿನ ಅರ್ಥ. ಹೀಗಾಗಿ ತ್ಯಾಗಿ ಅಂತ ಕರೆದಿದ್ದಾರೆ. ಈ ರೀತಿ ಕರೆದು ಸಮರ್ಥಿಸಿಕೊಳ್ಳುವಂತಹ ಭರದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ. ಪಾಕಿಸ್ತಾನ್ ಮಾರ್ಕಜಿ ಮುಸ್ಲಿಂ ಲೀಗ್ ವೇದಿಕೆಯಲ್ಲಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿರುವಂಥ ಈತ ಕಾಶ್ಮೀರದಲ್ಲಿ ಹೋರಾಡೋದಕ್ಕೆ ಹಾಗೆ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಸಯೀದ್ 10,000 ಕಮಾಂಡೋಗಳನ್ನು ಸಿದ್ಧಪಡಿಸಿ ಕಳಿಸಿದ್ದ ಅಂತ ಹೆಮ್ಮೆಯಿಂದ ಈತ ಮೌಲ್ವಿ ಒಪ್ಕೊಂಡಿದ್ದಾನೆ. ಈ ಮೂಲಕ ಕಾಶ್ಮೀರದಲ್ಲಿ ಏನೆಲ್ಲ ಈ ಉಗ್ರರ ನುಸುಳುವಿಕೆ ನಡೆಯುತ್ತೆ, ಉಗ್ರರ ಚಟುವಟಿಕೆ ಸ್ಪ್ರೆಡ್ ಆಗುತ್ತೆ,
ಅದೆಲ್ಲವೂ ಕೂಡ ಏನಿದೆ ಅದರ ಹಿಂದೆ ಪಾಕಿಸ್ತಾನಿ ಉಗ್ರ ಸಂಘಟನೆಗಳ ನೇರ ಕೈವಾಡ ಇರೋದು ಮತ್ತೊಮ್ಮೆ ಕನ್ಫರ್ಮ್ ಆಗಿದೆ. ಹಫೀಜ್ ಸಯೀದ್ನ ಸೂಚನೆಯಂತೆಯೇ ತಾನು ಈ ಘೋಷಣೆ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಮೌಲ್ವಿ ತಿಳಿಸಿದ್ದಾನೆ. ಮುಂದಿನ ದಿನಗಳಲ್ಲಿ ಮತ್ತೆ ಈಗ ಪಾಸ್ಟ್ ಓಕೆ, ಬಟ್ ಮುಂದೆ ಕೇಳಿ, ಮುಂದೆನೂ ಇವ್ರದ್ದು ಪ್ಲಾನ್ ಇದೆ. 10,000 ಜಿಹಾದಿಗಳನ್ನು ಕಾಶ್ಮೀರಕ್ಕೆ ನುಗ್ಸ್ತೀವಿ ಅಂತ ಒಂದು ಬಹಿರಂಗ ಬೆದರಿಕೆಯನ್ನು ಈತ ಹಾಕಿದ್ದಾನೆ. ಹೀಗಾಗಿ ಭಾರತೀಯ ಭದ್ರತಾ ಪಡೆಗಳ ತೀವ್ರ ಕೆಂಗಣ್ಣಿಗೂ ಕೂಡ ಈತ ಗುರಿಯಾಗಿ ಹೋಗಿದ್ದಾನೆ. ಅವರು ಏನೇ ಮಾಡ್ಕೊಳ್ಬಹುದು, ಬಟ್ ನಮ್ಮ ವೀರ ಯೋಧರು ಎಲ್ಲವನ್ನೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಎಲ್ಲವೂ ಕೂಡ ಅಂದರೆ ಯಾವುದೇ ಕಾರಣಕ್ಕೂ ಆ ಉಗ್ರರ ಆಟಗಳು ಇನ್ನು ಮುಂದೆ ಭಾರತದಲ್ಲಿ ನಡೆಯೋದಿಲ್ಲ. ಹಾಗೆ ಈತ ಸದ್ಯ ಹಫೀಜ್ ಸಯೀದ್ ಪಾಕಿಸ್ತಾನದ ಜೈಲಲ್ಲಿದ್ದಾನೆ. ಆತನೇ ಹೇಳಿರೋದು ನನಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಡು ಅಂತ ಆತನೇ ಹೇಳಿರೋದು ಅಂತಲೂ ಕೂಡ ಈ ಮೌಲ್ವಿ ಉಲ್ಲೇಖವನ್ನು ಮಾಡಿದ್ದಾನೆ. ಹಾಗೆ ಮುಂದೆ 10,000 ಜಿಹಾದಿಗಳನ್ನು ಕಾಶ್ಮೀರಕ್ಕೆ ನುಗ್ಸೋದಾಗಿ ಒಂದು ಬಹಿರಂಗ ಬೆದರಿಕೆಯನ್ನು ಕೂಡ ಈತ ಹಾಕಿದ್ದಾನೆ. ಜೊತೆಗೆ ಈತ ಹಫೀಜ್ ಸಯೀದ್ ಏನಿದ್ದಾನೆ, ಈತ ದೇಶಕ್ಕಾಗಿ ದೊಡ್ಡ ತ್ಯಾಗ ಮಾಡಿದ್ದಾನೆ, ಈತ ಒಬ್ಬ ದೊಡ್ಡ ತ್ಯಾಗಿ ಅಂತೆಲ್ಲ ಹೇಳಿಕೊಂಡು ಅದನ್ನು ಸಮರ್ಥಿಸಿಕೊಳ್ಳುವಂತಹ ಭರದಲ್ಲಿ ಈ ಒಂದಷ್ಟು ವಿಚಾರಗಳನ್ನು ಆ ಮೌಲ್ವಿ ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ. ಈ ಹಿಂದೆ ಯಾವಾಗೆಲ್ಲ ಭಾರತ ಆರೋಪವನ್ನು ಮಾಡ್ತಾ ಇತ್ತು, ಅಂದರೆ ಇಲ್ಲಿ ಕಾಶ್ಮೀರದಲ್ಲಿ ಎಸ್ಪೆಷಲಿ ಯಾವಾಗೆಲ್ಲ ಟೆರರ್ ಆ್ಯಕ್ಟಿವಿಟೀಸ್ ಆಗ್ತಾ ಇತ್ತು, ಅಥವಾ ಮುಂಬೈಯಲ್ಲಿ ಆಗಿರ್ಬೋದು ದಾಳಿ 2008 ನವೆಂಬರ್ 26ನೇ ತಾರೀಕು ಏನು ಹೋಟೆಲಲ್ಲಿ ದಾಳಿಯೆಲ್ಲ ಆಗಿತ್ತು, ಒಂದಷ್ಟು ಜನ ಸಂಖ್ಯೆಯಲ್ಲಿ ಒಂದಷ್ಟು ಜನ ತೀರ್ಕೊಂಡಿದ್ರು, ಅದೆಲ್ಲವಕ್ಕೂ ಕೂಡ ಭಾರತ ಫಸ್ಟು ಪಾಯಿಂಟ್ಔಟ್ ಮಾಡ್ತಾ ಇದೆ, ಇದು ಪಾಕಿಸ್ತಾನದ ಕಡೆಯಿಂದ ಆಗಿರೋದು, ಪಾಕಿಸ್ತಾನನೇ ಇದಕ್ಕೆ ನೇರ ಸಾಕ್ಷಿ ಅಂತೆಲ್ಲ ಹೇಳ್ತಾ ಇತ್ತು. ಆದರೆ ಈಗ ಈ ಸ್ಟೇಟ್ಮೆಂಟ್ಸ್ಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ನಿಜಕ್ಕೂ ಭಾರತದ ಆರೋಪಕ್ಕೆ ಒಂದು ಬಲವಾದ ಸಾಕ್ಷಿ ಸಿಕ್ಕಂತಾಗಿದೆ. ಯಾಕಂದರೆ ಅವರೇ ಒಪ್ಕೊಂಡಿದ್ದಾರೆ, ಎಲ್ಲವನ್ನು ನಾವೇ ಮಾಡ್ತಾ ಇದ್ದೀವಿ, ನಾವು ಕಳಿಸಿದ್ದೀವಿ, ಮುಂದೆನೂ ಕೂಡ ಅಟ್ಯಾಕ್ ಆಗುತ್ತೆ, 10,000 ಜನನ ಕಳಿಸ್ತೀವಿ ಅಂತೆಲ್ಲ ಅವರೇ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ಭಾರತದ ಆರೋಪಕ್ಕೆ ಒಂದು ಬಲವಾದ ಸಾಕ್ಷಿ, ಭಾರತದ ಆರೋಪಕ್ಕೆ ಸಿಕ್ಕಿತು ಬಲವಾದ ಸಾಕ್ಷಿ. ಕಾಶ್ಮೀರದಲ್ಲಿನ ಅಶಾಂತಿಗೆ ಪಾಕಿಸ್ತಾನನೇ ಕಾರಣ ಅನ್ನೋದಕ್ಕೆ ಮತ್ತೊಂದು ದೊಡ್ಡ ಪ್ರೂಫ್ ಇದು. ಕಾಶ್ಮೀರದಲ್ಲಿ ಏನೆಲ್ಲ ಒಂದು ಪ್ರತಿಯೊಂದು ವಿಧ್ವಂಸಕ ಕೃತ್ಯ ಏನು ನಡೆಯುತ್ತೆ ಅಥವಾ ಅಶಾಂತಿ ಏನು ನಡೆಯುತ್ತೆ, ಅದರ ಹಿಂದೆ ಪಾಕಿಸ್ತಾನದ ನೇರ ಕೈವಾಡ ಇದೆ ಅಂತ ದಶಕಗಳಿಂದ ಭಾರತ ಜಾಗತಿಕ ವೇದಿಕೆಗಳಲ್ಲಿ ಆರೋಪವನ್ನು ಮಾಡ್ತಾ ಇತ್ತು. ಈಗ ಪಾಕ್ ನೆಲದಲ್ಲೇ ಬಲವಾದ ಸಾಕ್ಷಿ ಕೂಡ ಸಿಕ್ಕಂತಾಗಿದೆ. ಮುಂಬೈ ದಾಳಿ 2008 ನವೆಂಬರ್ 26ನೇ ತಾರೀಕು ಆಗಿರುವಂಥ ಮುಂಬೈ ದಾಳಿ ಏನಿತ್ತು ಅದರ ಸಂಚುಕೋರ, ಹಾಗೆ ಅಮೆರಿಕಾದಿಂದ $1 ಕೋಟಿ ಬಹುಮಾನ ಹೊಂದಿರುವಂತಹ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಹಫೀಜ್ ಸಯೀದ್ನ ಅಸಲಿ ಮುಖವಾಡವನ್ನು ಪಾಕಿಸ್ತಾನಿ ಮೌಲ್ವಿಯೇ ಕಳಿಸಾಕಿದ್ದಾರೆ. ಭಾರತದ ವಾದಕ್ಕೆ ನಿಜಕ್ಕೂ ಮತ್ತೊಂದು ಜಯ ಕೂಡ ಸಿಕ್ಕಿದೆ. ವಿಶ್ವಸಂಸ್ಥೆಯು ಕೂಡ ಈಗಾಗಲೇ ಹಫೀಜ್ನನ್ನು ಉಗ್ರ ಅಂತ ಘೋಷಣೆ ಮಾಡಿದೆ, ಆದರೆ ಅವ್ರು ಮಾತ್ರ ತ್ಯಾಗಿ ಅಂತಿದ್ದಾರೆ. ಈಗ ಲಭ್ಯವಾಗಿರುವಂಥ ಮೌಲ್ವಿಯ ಈ ವಿಡಿಯೋ ಸಾಕ್ಷಿ ಏನಿದೆ, ಪಾಕಿಸ್ತಾನನೇ ಟೆರರಿಸಂನ ಸೆಂಟರ್ ಪಾಯಿಂಟ್, ಕೇಂದ್ರ ಬಿಂದು ಅನ್ನೋದನ್ನು ಜಗತ್ತಿನ ಎದುರು ಸಾಬೀತುಪಡಿಸೋದಕ್ಕೆ ಭಾರತಕ್ಕೆ ಮತ್ತೊಂದು ಪ್ರಬಲ ಅಸ್ತ್ರ ಸಿಕ್ಕಿದೆ. ಈ ಹೊಸ ಪ್ರೂಫನ್ನು ಬಳಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಮತ್ತಷ್ಟು ಏಕಾಂಗಿಯಾಗಿಸೋದಕ್ಕೆ ಹಾಗೂ ತಕ್ಕ ಪಾಠ ಕಲಿಸೋದಕ್ಕೆ ಭಾರತಕ್ಕೆ ಮತ್ತಷ್ಟು ಬಲ ಕೂಡ ಸಿಕ್ಕಂತಾಗಿದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದರೆ, ಈಗ ಈತ ಏನೋ ಜೈಲಲ್ಲಿದ್ದಾನೆ, ಅದು ಕೂಡ ಪಾಕಿಸ್ತಾನದ ಜೈಲಲ್ಲಿದ್ದಾನೆ. ಜೈಲಲ್ಲೇ ಇದ್ಕೊಂಡು ಈತ ಉಗ್ರರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಬಟ್ ಮಾಡ್ತಿರಬಹುದು, ಯಾಕಂದರೆ ಮೌಲ್ವಿನೇ ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟ್ ಏನಂತ ಅಂದರೆ, ಆತನೇ ನನಗೆ ಹೇಳಿದ್ದು ಈ ರೀತಿ ಹೇಳು ಅಂತ ರ್ಯಾಲಿಲಿ, ಸೊ ನಾನು ಹೇಳಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಈತ ಜೈಲಿನಿಂದನೇ ಉಗ್ರರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನಾ, ಆತ ಅವರಿಗೆ ಈ ರೀತಿ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಏನಾದರೂ ಕೊಡ್ತಾ ಇದ್ದಾನ ಅನ್ನೋದು ಸದ್ಯದ ಪ್ರಶ್ನೆ. ಪಾಕಿಸ್ತಾನದ ಜೈಲಲ್ಲಿ ಕುತ್ಕೊಂಡು ಉಗ್ರರಿಗೆ ಆದೇಶವನ್ನು ನೀಡ್ತಾ ಇದ್ದಾನ ಹಫೀಜ್ ಸಯೀದ್ ಅನ್ನೋದು ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಸದ್ಯದ ಪ್ರಶ್ನೆ. ಹಾಗೆ ಅಮೆರಿಕ ಕೂಡ ಈತನನ್ನು ಒಪ್ಪಿಸಿದ್ರೆ ಇಷ್ಟೊಂದು ಪ್ರೈಸ್ ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದೆ. ಪ್ರಸ್ತುತ ಪಾಕಿಸ್ತಾನದಲ್ಲಿ ಜೈಲು ಶಿಕ್ಷೆಯನ್ನು ಫೇಸ್ ಮಾಡ್ತಾ ಇರುವಂತಹ ಕುಖ್ಯಾತ ಉಗ್ರ ಹಫೀಜ್ ಸಯೀದ್ ಜೈಲಿನಲ್ಲೇ ಕುಳಿತು ಉಗ್ರರ ಸಂಘಟನೆಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿರುವಂತಹ PMML ಪಕ್ಷದ ಮೂಲಕ ತನ್ನ ಉಗ್ರ ಜಾಲವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅನ್ನುವಂಥ ಸಂಶಯ ಪಾಕ್ ಮೌಲ್ವಿಯ ಮಾತುಗಳಿಂದ ಈಗ ಮತ್ತಷ್ಟು ದಟ್ಟ ಆಗ್ತಾ ಇದೆ. ಮುಂಬೈ ದಾಳಿ 2008 ನವೆಂಬರ್ 26ನೇ ತಾರೀಕು ಮುಂಬೈ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಯೀದ್ ವಿರುದ್ಧ ಆಲ್ರೆಡಿ ಮುಂಬೈ ಪೊಲೀಸರು ಟ್ರಯಲ್ ಇನ್ ಆಬ್ಸೆಂಟಿಯಾ ಇದನ್ನು ಆರಂಭಿಸಿದ್ದಾರೆ. ಹಾಗೆ ಭಾರತದ ಜಮ್ಮು ಕೋರ್ಟ್ ಈಗಾಗಲೇ ಆತನ ವಿರುದ್ಧ ಒಂದು ಜಾಮೀನು ರಹಿತ ವಾರೆಂಟ್ ಅನ್ನು ಕೂಡ ಹೊರಡಿಸಿದೆ. ಹಾಗಾದರೆ ಏನಿದು ಟ್ರಯಲ್ ಇನ್ ಆಬ್ಸೆಂಟಿಯಾ ಅಂತ ಅಂದರೆ, ಆರೋಪಿ ನ್ಯಾಯಾಲಯದ ವಿಚಾರಣೆಯ ಸಮಯದಲ್ಲಿ ಖುದ್ದಾಗಿ ಆತ ಪ್ರೆಸೆಂಟ್ ಇಲ್ಲದೆ ಇದ್ರೂ ಕೂಡ ಆತನ ಗೈರು ಹಾಜರಿಯಲ್ಲಿಯೇ ನಡೆಸುವಂಥ ಕಾನೂನು ಪ್ರಕ್ರಿಯೆ ಇದೆ. ಇದನ್ನು ಆಲ್ರೆಡಿ ಇಲ್ಲಿ ಮುಂಬೈ ಪೊಲೀಸರು ಇದನ್ನು ಶುರು ಮಾಡಿದ್ದಾರೆ.
ಯಾವಾಗ ಬಳಸ್ತಾರೆ ಈ ಪ್ರಕ್ರಿಯೆಯನ್ನ? ಆರೋಪಿ ದೇಶ ಬಿಟ್ಟು ಓಡ್ ಹೋಗಿ ತಲೆಮರೆಸ್ಕೊಂಡಿದ್ದಾಗ, ಅಥವಾ ಕೋರ್ಟ್ ಹಲವು ಬಾರಿ ಸಮನ್ಸ್ ಅಥವಾ ವಾರೆಂಟ್ ಜಾರಿ ಮಾಡಿದ್ರು ಆತ ಹಾಜರಾಗದಿದ್ದಾಗ, ಆರೋಪಿಯನ್ನ ಬೇರೆ ದೇಶದಿಂದ ಭಾರತಕ್ಕೆ ಹಸ್ತಾಂತರಿಸೋದಕ್ಕೆ ವಿಳಂಬವಾಗ್ತಾ ಇದ್ರೆ, ಅಥವಾ ಸಾಧ್ಯವಾಗದೇ ಇದ್ದಾಗ ಈ ಟ್ರಯಲ್ ಇನ್ ಆಬ್ಸೆಂಟಿಯಾ ಅಂದ್ರೆ ಟ್ರಯಲ್ ನಡೆಯುತ್ತೆ ಆ ವ್ಯಕ್ತಿಯ ಆಬ್ಸೆನ್ಸ್ ಅಲ್ಲಿ ಅನ್ನೋದು ಇದರ ಅರ್ಥ. ಹೀಗಾಗಿ ಈ ರೀತಿ ವಾರೆಂಟ್ ಕೂಡ ಬಂದಿದೆ ಜಮ್ಮು ಕೋರ್ಟ್ ಕಡೆಯಿಂದ. 10,000 ಉಗ್ರರನ್ನ ಕಾಶ್ಮೀರಕ್ಕೆ ನುಗ್ಗಿಸುವಂತಹ ಬೆದರಿಕೆಯ ಬೆನ್ನಲ್ಲೇ ಭಾರತೀಯ ಗುಪ್ತಚರ ಸಂಸ್ಥೆಗಳು ಹಾಗೂ ಸೇನೆ ಗಡಿ ಭಾಗದಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಿದ್ದು, ಪಾಕಿಸ್ತಾನ ಯಾವುದೇ ಪ್ರಚೋದನೆ ಅಥವಾ ದುಸ್ಸಾಹಸಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡೋದಕ್ಕೆ ನಮ್ಮ ಭಾರತ ಕೂಡ ಸಜ್ಜಾಗಿ ನಿಂತಿದೆ. ಒಟ್ಟಿನಲ್ಲಿ ಬೂದಿಯಲ್ಲಿ ಮುಚ್ಚಿದ ಕೆಂಡದಂತಿದ್ದಂತಹ ಸತ್ಯ ಈಗ ಕೊನೆಗೂ ಹೊರಗಡೆ ಬಂದಿದೆ. ಪಾಕಿಸ್ತಾನ ಎಷ್ಟೇ ಮುಚ್ಚಿಟ್ಟಿದ್ರೂ ಕೂಡ ಅದರ ಭಯೋತ್ಪಾದಕ ಮುಖವಾಡ ಮಾತ್ರ ಕಳಚುತ್ತಾನೇ ಇದೆ. ಅತ್ತ ಅಫ್ಘಾನಿಸ್ತಾನದ ಜೊತೆಗಿನ ಭಾರತದ ಸ್ನೇಹ ಕಂಡು ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಇತ್ತ ತನ್ನದೇ ಮೌಲ್ವಿಯ ಈ ಹೇಳಿಕೆ ಏನಿದೆ ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಒಟ್ಟಿನಲ್ಲಿ ವಿಶ್ವದ ಮುಂದೆ ಪಾಕಿಸ್ತಾನ ಮತ್ತೊಮ್ಮೆ ಬೆತ್ತಲಾಗಿ ನಿಂತಿದೆ.